ಯೋಚನೆ ಮಾಡಿ, ಅರ್ಧ ಆಯಸ್ಸೆ ಮುಗಿದು ಹೋಗಿದೆ. ಛೇ ಛೇ ಛೇ, ದಿಸ್ ಇಸ್ ಟೂ ಬ್ಯಾಡ್. ಅತ್ತೆ ಮೇಲಿದ್ದಾರೆ ಅಂದ್ರೆ ಅಮ್ಮ, ನೀವು ಹುಡ್ಕೊಂಬಂದಿರೋ ಸತ್ಯವತಿ ಅವರು ಮೇಲಿದ್ದಾರೆ, ಹೋಗಿ ಮೀಟ್ ಮಾಡಿ. ಚಾರು, ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ, ಬಾ ಹೇಳ್ತೀನಿ, ಬಾ. ನಮಸ್ಕಾರ ಸತ್ಯವತಿ ಅವರಿಗೆ. ಓ ದುರ್ಗೋಜಿ, ಬಾ. ಇದೇನಿದು? ನೀನ್ ಬರೋ ವಿಚಾರ ನನಗೆ ಗೊತ್ತಾಗ್ಲಿಲ್ಲ. ಡೈರೆಕ್ಟ್ ಆಗಿ ಬೆಡ್ರೂಮಿಗೆ ಬಂದ್ಬಿಟ್ಟಿದ್ಯಾ? ನೀನ್ ಬರೋದನ್ನ ಮನೇಲಿ ಯಾರಾದ್ರೂ ನೋಡಿದ್ರ ಹೇಗೆ? ಯಾರು ನೋಡ್ಲಿಲ್ಲ. ಈ ಕೇಸ್ ಬಗ್ಗೆ ಏನ್ ತೀರ್ಮಾನ ತಗೊಂಡ್ರಿ ಅಂತ ಕೇಳಕ್ ಬಂದೆ. ಯಾಕೆ ದುರ್ಗೋಜಿ, ಏನಾದ್ರೂ ತೊಂದ್ರೆನಾ? ತೊಂದರೆ ಅಂತೇನಿಲ್ಲ. ಎಷ್ಟು ದಿನ ಅಂತ ಹೀಗೆ ಸಾಕ್ಷಿಗಳನ್ನ ಇಟ್ಕೊಂಡು ಕೂರೋದು? ಆ ವಿಜಯ್ ಅವರು ಬೇರೆ ಯಾವುದೇ ಭಯ ಇಲ್ಲದೆ ಇರೋ ಹಾಗೆ ಮಾತಾಡ್ತಿದ್ದಾರೆ. ಭಯ ಪಡಿಸೋಂತ ವಸ್ತು ನಮ್ಮ ಹತ್ರ ಇದೆಯಲ್ಲ ದುರ್ಗೋಜಿ, ಅದು ಒಂದ್ಸರಿ ಹೊರಗಡೆ ಬಂದ್ರೆ ಮುಗೀತು, ಆಮೇಲೆ ಅವನ್ಗೆ ಗೊತ್ತಾಗತ್ತೆ. ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕಲ್ಲ, ಏನ್ ಮಾಡೋದು? ನೋಡು ದುರ್ಗೋಜಿ, ಯಾರಿಗೂ ಗೊತ್ತಾಗ್ತಿರೋ ಹಾಗೆ ನನ್ನ ಮಗಳು ಜಾನು ಸಂಜು ಮದ್ವೆನ ಮಾಡಿ ಮುಗಿಸ್ಬೇಕು ಅನ್ಕೊಂಡಿದ್ದೀನಿ. ಮನೇಲೂ ಸಹ ಈ ವಿಷಯ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಾನು ನೋಡ್ಕೋತಾ ಇದ್ದೀನಿ. ಆದ್ರೆ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. 14-15ಕ್ಕೆ ಮದುವೆ ಮಾಡಿ ಮುಗಿಸ್ತೀನಿ ಅಂದ್ರೂ ಸಹಿತ ಇದನ್ನ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ. ಅದಕ್ಕೆ ಕದ್ದು ಮುಚ್ಚಿ ದೇವಸ್ಥಾನದಲ್ಲೇ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ಏನಾಯ್ತು ದುರ್ಗೋಜಿ? ಇದ್ದಕ್ಕಿದ್ದ ಹಾಗೆ ನೀನ್ ಯಾಕೊಂಥರ ಆಗ್ಬಿಟ್ಟೆ? ಅದು ಈ ಸಂಜು ಮತ್ತೆ ಜಾನ್ವಿ ಮದುವೆ ವಿಷಯನ ನನ್ಗೆ ಹೇಳೇ ಇರಲಿಲ್ಲ. ಅದು ಇದು ನನ್ನ ಮನೆ ವಿಷಯ ಅಲ್ವಾ ದುರ್ಗೋಜಿ, ಅದಕ್ಕೆ ನಾನು ನಿನ್ಗೆ ಹೇಳಿರ್ಲಿಲ್ಲ. ನಿನಗೆ ಕೊಡಬೇಕಾದ ದುಡ್ಡು ನಾನು ಕೊಟ್ಟಿದ್ದೀನಿ, ನಿನ್ನಿಂದ ನನಗೂ ಕೂಡ ಸಹಾಯ ಆಗಿದೆ. ಬೇಕಾದರೆ ಇನ್ನೂ ಸ್ವಲ್ಪ ಅಮೌಂಟ್ನ ನಾನು ಕೊಡ್ತೀನಿ ನಿನಗೆ. ಯಾಕೆಂದರೆ ಮದುವೆ ಸಮಯದಲ್ಲಿ ವಿಜಯ್ ಮತ್ತು ಸಂಜು ಮದುವೆ ಏನಾದರೂ ಬೇಡ ಅಂದರೆ ಯಾರನ್ನ ಬೇಕಾದರೂ ಅರೆಸ್ಟ್ ಮಾಡೋ ಸಂದರ್ಭ ನಿನಗೆ ಬರ್ಬೋದು. ಅದಕ್ಕೆ ಯಾಕೆ ದುರ್ಗೋಜಿ, ಏನಾದರೂ ಸಮಸ್ಯೆ ಇದೆಯಾ? ಚಚ, ಏನು ಸಮಸ್ಯೆ ಇರೋಕ್ಕೆ ಸಾಧ್ಯ ಹೇಳಿ? ಏನಿರೋಲ್ಲ ಬಿಡಿ, ಎಲ್ಲ ಸರಿಯಾಗೇ ಇದೆ. ಸುಮ್ಮನೆ ಹಿಂಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಸರಿ, ಒಳ್ಳೇದಾಯ್ತು. ನೀನಿನ್ನ ಹೊರಡು. ಆಮೇಲೆ ಯಾವಾಗ ಬೇಕಾದರೂ ನೀನು ವಿಜಯ್ನ ಅರೆಸ್ಟ್ ಮಾಡೋ ಸಂದರ್ಭ ಬರ್ಬೋದು. ನಾನು ಹೇಳಿದ್ನಲ್ಲ, ಅದಕ್ಕೆ ನೀನು ಯಾವಾಗಲೂ ರೆಡಿಯಾಗಿರು. ಅಲ್ಲ, ಈ ಸಂಜು ಜಾನ್ವಿ ಮದುವೆ ಮಾಡಲೇಬೇಕಾ? ಯಾಕೆ ದುರ್ಗೋಜಿ ಹೀಗೆ ಕೇಳ್ತಿದ್ಯಾ? ಅಲ್ಲ, ಇಷ್ಟು ದಿನ ಸಂಜುಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತಾನೆ ನಾನು ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇರೋದು. ಆದರೆ ನೀನು ಯಾಕೆ ಇಂತ ಮಾತಾಡ್ತಿದ್ಯಾ? ಅದು ಯಾಕಂದರೆ ಸಂಜುಗೆ ಈಗಾಗಲೇ ಮದುವೆ ಆಗಿರೋದ್ರಿಂದ ಮುಂದೆ ನಿಮಗೆ ಸಮಸ್ಯೆ ಆಗ್ಬೋದೇನೋ ಅಂತ ಕೇಳಿದೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡು ದುರ್ಗೋಜಿ. ಸರಿ ಸರಿ, ಹೊರಡು. ಮುಂದೆ ಯಾವುದೇ ಕೆಲಸ ಇದ್ರೂ ನಿನಗೆ ಹೇಳ್ತೀನಿ, ಮಾಡ್ಕೊಡ್ಬೇಕು. ಸರಿ, ನಾನಿನ್ನು ಬರ್ತೀನಿ.
ಜಾನು, ಏನೇ ಇದೆಲ್ಲ ಆಗುತ್ತಾ? ಪ್ಲೀಸ್, ನನ್ಗೆ ಯಾಕೋ ಭಯ ಆಗ್ತಿದೆ. ಬೇಡ. ಆಗ್ಲೇಬೇಕು ಶಾರು. ಆ ದುರ್ಗೋಜಿನ ಹೇಗೆ ಆಡಿಸ್ತೀನಿ ನೋಡ್ತಾ ಇರು. ಹೋಗ್ಲಿ, ಅದು ಏನು ಮಾಡಬೇಕು ಅದನ್ನಾದ್ರೂ ಹೇಳು. ಕನ್ಫ್ಯೂಸ್ ಮಾಡಬೇಡ. ಶಾರು, ದುರ್ಗೋಜಿ ನೋಡಿದ್ರೆ ನಂಗೆ ತುಂಬ ಒಳ್ಳೆಯವ್ರು ಅನ್ಸುತ್ತೆ. ಅವರು ನೋಡ್ತಾ ಇದ್ರೆ ನಂಗೇನೋ ಒಂಥರ. ಏನೋ ಹೇಳ್ತಿರೋ ಹಾಗಿತ್ತು ನನ್ನ ಬಗ್ಗೆ. ಅದು 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 Cheers! One to the ding dong to the papa say, one to the ding dong to the papa say, one to the ding dong to the mama say. One to the ding dong to the papa say, one to the ding dong to the papa say, one to the ding dong to the mama say. What did you do? What did I say? छू बिड़े हार्टन छू बिड़े टू बिड़े ಕೋಪಕ್ಕೆ ಟೂ ಬಿಡೆ ಪಿಜ್ಜಾ ಬರ್ಗರ್ ಬೇಡೆ ನಂಗ್ ಮುದ್ದೆ ಸಾರು ನೀಡೆ ಕೇಳಿದ್ರೆ ನಾನೇ ಕೊಡ್ತಿರ್ಲಿಲ್ವಾ? 1, 2, 3, 4. Bakra, bakra. Feel the rhythm, screw your mind, check the baby. Come on, bakra, bakra. Adorani, 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 adorani. Don't yaake marti, don't yaake barti, sum yaake marti nakra, pai bidele bakra, bakra. ಶಾರು, ನನಗೆ ತುಂಬ ಬೇಜಾರಾಗ್ತಿದೆ ಕಣೆ. ಇಷ್ಟು ಸಲ ಮನೆಗೆ ಬಂದ್ಯಾರೆ, ಒಂದೇ ಒಂದ್ಸಲ ನನ್ನ ಕಣ್ಣಲ್ಲಿರೋ ಪ್ರೀತಿ ಯಾರಿಗೂ ಕಾಣಲೇ ಇಲ್ಲ ನೋಡು. ಯಾಕೆ ಬಂದೆ ಮಿಂಚಂತೆ ನನ್ನ ಮುಂದೆ ಶಾರು, ಹುಡುಗಿಯಾಗಿ ನಾನೇ ಸ್ವಲ್ಪ ಮುಂದುವರೋಣ ಅನ್ಕೊಂಡಿದ್ದೀನಿ. ಏನಂತೀಯ? ಮುಂದುವರಿಬೋದು. ನನ್ನ ಮನಸ್ಸಿನ ಮಾತನ್ನ ಹೇಳ್ಕೋಬೇಕು, ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಕಾಲ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಶಾರು, ನಂಗೆ ಕಾಲ್ ಬರುತ್ತೆ ಅಲ್ವಾ? ಹಾಂ, ಯಾಕೆ ಬರಲ್ಲ? ಬರಲೇಬೇಕು. ಕಾಲ್ ಬರುತ್ತೆ ಜಾನು. ಕೊನೆದಾಗ ಒಂದ್ಸಲಿ ನಂಬರ್ ನೋಡ್ಕೊಂಬಿಡಿ. ಏನಾಯ್ತೋ ಇದೇನಾಯ್ತೋ. ಹಲೋ, ಎಕ್ಸ್ಕ್ಯೂಸ್ ಮೀ. ಪೆನ್ ಬೇಡ್ವಾ? ಅದನ್ನ ನನ್ನ ಒಲವಿನ ಉಡುಗೊರೆ ಅಂತ ಅಂದ್ಕೊಳ್ಳಿ. ಥ್ಯಾಂಕ್ಸ್. ಓಕೆ, ಬಾಯ್. ಏನಾಯ್ತೋ ಇದೇನಾಯ್ತೋ.
ಜಾನು, ವಾಟ್ ಇಸ್ ದಿಸ್? ಶಾರು, ಆಪರೇಷನ್ ದುರ್ಗೋಜಿ ಅಂದ್ರೆ ಇದೇ ಶಾರು. ಅಮ್ಮನ ಹತ್ರ ಇರೋ ಮೆಮೊರಿ ಕಾರ್ಡ್ ನಮ್ಮ ಕೈಗೆ ಬರೋದು. ಅಯ್ಯೋ ದೇವ್ರೆ, ಹೇಗೆ? ದುರ್ಗೋಜಿ ಟ್ರಾವೆಲ್ಸ್ ಮೂಲಕ. ಅದೇ ಹೇಗೆ? ಶಾರು, ನಾನೀಗ ಅವನ್ನ ಪಟಾಯಿಸ್ಕೊಂಡಿದ್ದೀನ. ಅವನು ಇದನ್ನ ಶಾರು, ಶಾರು, ಕಾಳಿದಾಸ ಲವಲ್ ಬಿದ್ದ. ಶಾರು, ಇಷ್ಟು ಬೇಗ ಈ ಕೆಲಸ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದೇನೋ ಹೌದು, ಆದ್ರೆ ನನಗೆ ಈ ಕೆಲಸ ಆಗುತ್ತೋ ಆಗಲ್ವೋ ಅನ್ನೋದೇ ಡೌಟ್ ಇದೆ. ಶಾರು, ಈ ಕೆಲಸ ನಾನು ಎಷ್ಟು ಈಸಿಯಾಗಿ ಮಾಡ್ತೀನಿ ಅಂತ ನೋಡ್ತಾ ಇರೋ. ಅಮ್ಮ ಬಾಯ್ ಬಡ್ಕೋಬೇಕು ಅಂತ ಕೆಲಸ ಮಾಡ್ತೀನಿ. ಜಾನು, ನನ್ಗೆ ಯಾಕೋ ಭಯ ಆಗ್ತಿದೆ ಕಣೆ. ಜಾನು, ನನ್ಗೆ ಯಾಕೋ ಭಯ ಆಗ್ತಿದೆ ಕಣೆ. ನೋಡು, ನನ್ ಬಲ್ಗಣ ಅದ್ರತಾ ಇದೆ. ಶಾರು, ಸುಮ್ಮನೆ ಇರು. ನಾವಿಬ್ರು ಸೇರ್ಕೊಂಡು ದೊಡ್ಡ ಪ್ಲಾನ್ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ನೋಡು. ಅಲ್ವೇ ಜಾನು, ಅಷ್ಟು ಒರಟಾಗಿದ್ದ ದುರ್ಗೋಜಿ ಒಂದೇ ಒಂದ್ ಕ್ಷಣಕ್ಕೆ ನೀನ್ ಹೇಳಿದ್ ಕೇಳೋ ಹಾಗೋದ್ನಲ್ಲ. ಶಾರು, ಮನುಷ್ಯ ಲವಲ್ ಬಿದ್ರೆ ಹಂಗೆ. ಏನು ಮತ್ತೇನೋ ಅನಾಹುತ ಮಾಡ್ತಿರೋ ಹಾಗಿದೆ? ಮಾವ, ನಾವಿಬ್ರು ಸೇರ್ಕೊಂಡು ಆಪರೇಷನ್ ದುರ್ಗೋಜಿ ಮಾಡ್ತಾ ಇದೀವಿ. ಆಪರೇಷನ್ ದುರ್ಗೋಜಿನ ಏನು ಹಾಗಾದ್ರೆ? ಮಾವ, ಇವಳ ಉದ್ದೇಶ ಏನು ಅಂದ್ರೆ ದುರ್ಗೋಜಿನ ಯೂಸ್ ಮಾಡ್ಕೊಂಡು ಸತ್ಯವತಿಯವ್ರನ್ನ ಮಟ್ಟ ಹಾಕೋದು. ಏನ್ ಹೇಳ್ತಾ ಇದೀಯಾ? ನೋ ಮಾವ, ನೀವ್ ಈ ರೀತಿ ಆತಂಕ ಪಡ್ಬೇಡಿ. ನಾನು ಶಾರ್ವಿಲ್ ಸೇರ್ಕೊಂಡು ಯಾವುದೇ ತೊಂದರೆ ಇಲ್ಲದೆ ದುರ್ಗೋಜಿ ಆಪರೇಷನ್ ನ ಮಾಡ್ತೀವಿ. ಇದು ತುಂಬಾ ಸೀರಿಯಸ್ ವಿಚಾರ. ನಿಮ್ಮ ನೋಡಿದ್ರೆ ಮತ್ತೇನೋ ಎಡವಟ್ ಮಾಡೋ ತರ ಕಾಣ್ತೀರಿ. ಏನು ಆಗಲ್ಲ ಮಾವ, ದುರ್ಗೋಜಿ ಕತೆ ಕೇಳಿ. ಹೇಳು ಶಾರು. ಮಾವ, ನಿಮ್ ಮುಂದೆ ಹುಲಿ ತರ ಬಂದ್ರು ಅಲ್ವಾ, ಜಾನು ಆ ದುರ್ಗೋಜಿನ ಇಲಿ ತರ ಮಾಡ್ಬಿಟ್ಲು. ಹೇಗೆ? ಹೀಗೆ. ಜಾಹ್ನವಿ, ಏನಿದೆಲ್ಲ? ಅವನು ರಾಕ್ಷಸ, ಸರಿ ಇಲ್ಲ ಅವನು. ಮಾವ, ಆ ರಾಕ್ಷಸನೇ ಈಗ ಸಂತ ಆಗೋಗಿದ್ದಾನೆ. ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ, ಹಾಗಾಗ್ಬಿಟ್ಟಿದ್ದಾನೆ. ಇಲ್ಲ, ನನಗೆ ನಂಬಿಕೆ ಬರ್ತಾ ಇಲ್ಲ. ಮಾವ, ಅಮ್ಮನ ಹತ್ರ ಇರೋ ಸಾಕ್ಷಿನ ಒಂದೇ ಒಂದಿಂದಲೇ ನಿಮ್ ಮುಂದೆ ತಂದಿಟ್ರೆ ನೀವ್ ಅವಾಗ ನಂಬ್ತೀರಾ? ಹೇಗೆ ಸಾಧ್ಯ ಜಾಹ್ನವಿ ಅದೆಲ್ಲ? ಮಾವ, ದುರ್ಗೋಜಿ ಜಾನ್ವಿ ನೋಡಿ ಕಳೆದು ಹೋಗಿದ್ದಾನೆ. ಈಗ ಏನ್ ಹೇಳಿದ್ರು ಕೇಳೋ ಪರಿಸ್ಥಿತಿಲಿದ್ದಾನೆ. ಅವನ ಮೂಲಕ ಸತ್ಯವತಿ ಅವ್ರ ಹತ್ರ ಇರೋ ಸಾಕ್ಷಿ ತಗೊಳ್ಳೋದು. ನೀವು ತಪ್ಪು ಮಾಡ್ತಾ ಇದ್ದೀರಿ. ನಿಜವಾದ ವಿಚಾರ ಗೊತ್ತಾದ್ರೆ ಅವ್ನು ಸುಮ್ಮನೆ ಇರ್ತಾನೆ ಅಂತ ಅನ್ಕೊಂಡಿದ್ದೀರಾ? ಸಂಜು ಸಾತ್ವಿಕನ್ನ ಬಿಡದ ಹಾಕಿ ಕಾಣದ ಮನುಷ್ಯ ಅವನು. ಮಾವ, ಸಂಜು ಸಾತ್ವಿಕೆ ಬೇರೆ, ಈ ಜಾನ್ವಿನೇ ಬೇರೆ. ಯಾವುದೇ ಕಾರಣಕ್ಕೂ ದುರ್ಗೋಜಿ ಆಪರೇಷನ್ ಮಾಡದೆ ನಾನ್ ಬಿಡೋದಿಲ್ಲ. ಮಾವ, ಐ ಮೀನ್ ಆಪರೇಷನ್ ಡೈಮಂಡ್ ರಾಕೆಟ್ ತರ ಆಪರೇಷನ್ ದುರ್ಗೋಜಿ. ಇನ್ ಸ್ವಲ್ಪ ಹೊತ್ತಲ್ಲೇ ನಾವು ಅವ್ರನ್ನ ಮೀಟ್ ಮಾಡ್ತೀವಿ. ಜಾಹ್ನವಿ, ಇದರಲ್ಲಿ ತುಂಬಾ ರಿಸ್ಕ್ ಇದೆ, ಹುಷಾರು. ಈ ಕೆಲಸ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು. ಮಾವ, ಈ ರಿಸ್ಕ್ ನ ನಾವು ಬಿಡೋದಿಲ್ಲ. ನೀವು ನೆಮ್ಮದಿಯಾಗಿರಿ, ಏನು ಚಿಂತೆ ಮಾಡಬೇಡಿ. ಸರಿ, ಏನಾದರೂ ತೊಂದರೆ ಬಂದ್ರೆ ತಕ್ಷಣ ಫೋನ್ ಮಾಡಿ. ನಿಮ್ಮ ನಂಬಿಕೆ ನೋಡಿ ಸುಮ್ಮನೆ ಆಗ್ತೀನಿ. ಅಕ್ಕ ತಂಗಿ ಸಾಮಾನ್ಯದವರಲ್ಲ ನೀವು. ಬಿಟ್ರೆ ದುರ್ಗೋಜಿನ ಸನ್ಯಾಸನೆ ಮಾಡ್ಬಿಡ್ತೀರೇನು? ಕೈಗೆ ಫೋಟೋಸ್ ಮತ್ತೆ ಮೆಮೊರಿ ಕಾರ್ಡ್ ಸಿಕ್ಲಿ, ಪರ್ಮನೆಂಟ್ ಆಗಿ ಹಿಮಾಲಯಕ್ಕೆ ಕಳಿಸ್ತೀವಿ. ಹುಷಾರು. ಜಾನು, ಅವ್ನ್ ಕಾಲ್ ಮಾಡಲ್ಲ. ಸುಮ್ಮನೆ ನಾವಿಬ್ರು ವೇಟ್ ಮಾಡಿ ತಪ್ಪಾಗತ್ತಷ್ಟೆ. ಶಾರು, ಯಾರ್ ನಂಬರ್ ಕೊಟ್ಟಿರೋದು ಹೇಳು? ಅವನೇನಾದ್ರೂ ಕಾಲ್ ಮಾಡದೆ ಹೋದ್ರೆ ನನಗ್ ನಾನು ದುರ್ಗೋಜಿ ಮಾಡೋ ಅವಮಾನ ಇದು. ಅವ್ನ ಕಾಲ್ಗೋಸ್ಕರ ಅವಾಗ್ಲಿಂದ ಕಾಯ್ತಾ ಇದ್ದೀನಿ. ರಾಮಂಗಾಗಿ ಸೀತೆ ಕಾದಾಗೆ ದುರ್ಗೋಜಿಗಾಗಿ ಈ ಜಾನ್ವಿ. ದುರ್ಗು, ಕಾಲ್ ಮಾಡೋಕಂದ ಪ್ಲೀಸ್. ಶಾರು, 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 ಕಾಲ್ ಬಂತು. ರಿಸೀವ್ ಮಾಡ್ಲಾ? ಮಾಡು ಬೇಗ. ಹಲೋ, ಯಾರು ಮಾತಾಡ್ತಿರೋದು? ಹಲೋ, ನಾನು ದುರ್ಗೋಜಿ ಮಾತಾಡ್ತಿರೋದು. ಹೌದಾ? ಯಾವ ದುರ್ಗೋಜಿ?
ಮತ್ತೇನು ಕೋಪ ಬರಲ್ವಾ ನನಗೆ? ಆಗ್ಲಿಂದ ಕಾಯ್ತಾ ಇದ್ದೀನಿ. ಈಗ್ಲ ಕಾಲ್ ಮಾಡೋದು ನಿಮ್ಗೆ ನನ್ನ ಸಂಕಟನೇ ಅರ್ಥ ಆಗಲ್ಲ ಬಿಡಿ. ಅದು ಸ್ವಲ್ಪ ಭಯ ಆಯಿತು, ಅದಕ್ಕೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಕಾಲ್ ಮಾಡ್ತಿದ್ದೀನಿ. ಪ್ರೀತಿಲ್ ಭಯನಾ? ಪ್ರೀತಿ ವಿಷಯದಲ್ಲಿ ಯಾವತ್ತೂ ಯೋಚನೆ ಮಾಡಬಾರ್ದು. ಹಾಗಾದ್ರೆ ಪ್ರೀತಿನ ಇಷ್ಟೊತ್ತು ಕಟ್ಟಿಟ್ಟಿದ್ರಾ? ನನ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅಲ್ಲ, ಇದ್ದಕ್ಕಿದ್ದ ಹಾಗೆ ನನ್ನ ಮೇಲೆ ಪ್ರೀತಿ ಹೇಗೆ ಬಂತು ನಿಮಗೆ? ಇದೇನಿದು, ಪ್ರೀತಿ ಮಾಡೋ ಹುಡುಗಿಗೆ ಬಹು ಚಂದನ. ನನ್ಗೆ ತುಂಬಾ ಹರ್ಟ್ ಆಗುತ್ತೆ. ಜಾನು ಅಂದ್ರೆ ಸಾಕು. ನನ್ನ ಮೇಲೆ ಯಾಕೆ ನಿನಗೆ ಪ್ರೀತಿ ಜಾನು? ಅದೇನ್ ಲುಕ್ಕು ನಿಮ್ದು? ದುರ್ಗೋಜಿ ನನ್ನ ಕಣ್ಣೆದ್ರಿಗೆ ಬಂದ್ರೆ ಕೆಂಪೇಗೌಡ ಫಿಲ್ಮ್ ಅಲ್ಲಿ ಸುದೀಪ್ ಬಂದಾಗ ಆಗುತ್ತೆ. ಆ ನಿಮ್ ಲುಕ್ ಬೀಳ್ದೆ ಹೋದ್ರೆ ನಾನು ಹುಡುಗಿ ಅಂತ ಹೇಗೆ ಅನಿಸ್ಕೊಳ್ಳಿ? ನೀವೇ ಹೇಳಿ. ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು, ಸಿಗ್ತೀರಾ? ಎಲ್ಲಿ, ಎಷ್ಟೊತ್ತಿಗೆ? ನನ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ, ಆದಷ್ಟು ಬೇಗ ಬೇಗ ಮಾಡಿ ಮುಗಿಸ್ಬೇಕು. ಹಲೋ ದುರ್ಗು, ಕೇಳಿಸ್ತಾ ಇದೀಯಾ? ಯಾಕೆ ಸುಮ್ಮನಾದ್ರಿ? ಎಲ್ಲರೂ ನನ್ನನ್ನ ಕೆಟ್ಟವನು ಅಂತಿದ್ರು, ನೀನಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲ. ಎಲ್ಲಿಗೆ ಬರ್ಲಿ? ಬಡ್ಡಿ ಮಗ ಎಲ್ಲಿಗೆ ಬರ್ಲಿ ಅಂತ ಕೇಳ್ತಾ ಇದ್ದಾನೆ. ಎಲ್ಲಿಗೆ ಬರಕ್ಕೆ ಹೇಳಿ? ಮನೆ ಹತ್ರನೇ ಬರಕ್ಕೆ ಹೇಳು. ಹಲೋ ದುರ್ಗು, ಮನೆ ಹತ್ರನೇ ಬನ್ನಿ. ಮನೇಲಿ ಯಾರು ಇಲ್ಲ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಎಸ್, ಒಂದು ನಿಮಿಷದಲ್ಲಿ ಪ್ರತ್ಯಕ್ಷ ಆಗ್ತೀನಿ, ಅದು ಕಲರ್ಫುಲ್ ಡ್ರೆಸ್ ಅಲ್ಲಿ. ಕಾಯ್ತಾ ಇರ್ತೀನಿ ದುರ್ಗು, ಬಾಯ್. ಶಾರು, ಕುರಿ ಹಳ್ಳಕ್ ಬಿತ್ತು. ಜಾನು, ನನ್ಗಾದ್ರೂ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಶಾರು, ಪ್ರೀತಿ ಭಯ ಇರಬಾರ್ದು. ಬಾ ಹೋಗೋಣ. ನೀವಾ? ಹೌದು. ನಿಮ್ಮ ನೋಡಿ ಒಂದ್ ಕ್ಷಣಕ್ಕೆ ದಂಗಾಗ್ಬಿಟ್ಟೆ. ಗೆಟಪ್ ಚೇಂಜ್ ಆಗೋಗಿದೆ. ತುಂಬಾ ಮುದ್ದಾಗಿ ಕಾಣ್ತೀರಾ. ನಿಮ್ಗೆ ಏಜ್ ಆಗಿದೆ ಅಂತಾನೆ ಗೊತ್ತಾಗೋದಿಲ್ಲ. ಕಾಲೇಜ್ಗೆ ಹೋಗೋ ಹುಡುಗನ್ ತರ ಇದ್ದೀರಾ. ಶಾರುನ್ ಜೊತೆಲಿ ಕರ್ಕೊಂಬಂದೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಮುಂದೆ ನಮ್ಮಿಬ್ರಿಗೆ ಹೆಲ್ಪ್ ಮಾಡಕ್ಕಿರೋದು ಶಾರು ಒಬ್ಳೆ ಅಲ್ವಾ? ಶಾರು, ನಮಸ್ಕಾರ. ನಿಮಗೆ ತುಂಬ ತೊಂದರೆ ಕೊಟ್ಬಿಟ್ಟಿದ್ದೇನೆ, ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯೋ, ಅದನ್ನೆಲ್ಲ ಅವಳ ಮನ್ಸಲ್ಲಿ ಇಟ್ಕೊಳ್ಳೋದೇ ಇಲ್ಲ. ನನಗೋಸ್ಕರ ಎಲ್ಲ ಮರ್ತು ಬಿಡ್ತಾಳೆ. ನೀವು ನನ್ನ ಮದ್ವೆ ಆಗ್ತೀರಾ? ನಮ್ದೇನೇ ಇದ್ರು ಡೈರೆಕ್ಟ್ ಅಟ್ಯಾಕೆ. ಹೇಳಿ, ನನ್ನ ಮದ್ವೆ ಆಗ್ತೀರಾ? ನೀವು ಅಂದ್ರೆ ಮಾತ್ರ. ನಾನು ಹೂ ಅಂದು ತುಂಬಾ ದಿನಗಳೇ ಆಯ್ತು. ನೀವು ನಮ್ಮ ಮನೆಗೆ ಬಂದಾಗೆಲ್ಲ ನಿಮ್ಮನ್ನ ಕದ್ದು ಮುಚ್ಚಿ ನೋಡ್ತಾನೆ ಇದ್ದೆ, ಗೊತ್ತಾ? ಅಯ್ಯೋ, ಮತ್ತೆ ಹೇಳೋ ತಾನೆ. ಏನ್ ಮಾಡೋದು, ನೀವು ನಮ್ಮ ಮನೆಗೆ ಬಂದಾಗೆಲ್ಲ ವಿಲನ್ ಲುಕ್ಕಲ್ಲೇ ಬರ್ತಾ ಇದ್ರಿ. ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಇಷ್ಟು ಕಷ್ಟಪಟ್ಟೆ, ನಿಮ್ ಫೋನ್ ನಂಬರು ಸಿಕ್ಲಿಲ್ಲ. ಬೇಕಾದ್ರೆ ಶಾರ್ವರಿನ್ ಕೇಳಿ ಅಲ್ವಾ ಶಾರು? ಹೌದು, ಒಂದ್ಸಲ ಅಂತೂ ಗೊಳು ಅಂತ ಅಳ್ತಾ ಕೂತ್ಕೊಂಡ್ಬಿಟ್ಲು. ಆಮೇಲೆ ನಾನೇ ಸಮಾಧಾನ ಮಾಡಿದೆ ಅಲ್ವಾ ಜಾನು? ಹೌದು. ಮತ್ತೆ ಹೇಳಿ, ಮತ್ತೇನು? ನಿಮ್ಮಿಂದ ನಮಗ್ ಸಹಾಯ ಆಗ್ಬೇಕಿತ್ತು. ಅಯ್ಯೋ, ನೀವಿಬ್ರು ಕಾಲಲ್ಲಿ ತೋರಿಸಿದ್ದನ್ನ ನನ್ನ ಕೈನಲ್ಲಿ ಮಾಡ್ತೀನಿ. ಅದೇನು ಕೆಲಸ ಇದ್ರು ಹೇಳಿ.
ಅಯ್ಯೋ ಅಷ್ಟೆಲ್ಲ ಕಷ್ಟಪಡಬೇಡಿ, ನಾವೆಲ್ಲ ಖುಷಿಯಾಗಿರ್ಬೇಕು ಅನ್ನೋ ಆಸೆ ನಂದು. ಅದಕ್ಕೆ ಅಮ್ಮ ಅವಕಾಶನೇ ಕೊಡ್ತಾ ಇಲ್ಲ. ಹೌದಾ? ಏನು ಗೊತ್ತಿಲ್ಲದೆ ಇರೋ ತರ ಮಾತಾಡ್ತಿದ್ರಲ್ಲ. ಪಾಪ ಮಾವನ ಬಗ್ಗೆ ಅದೇನೋ ಸಾಕ್ಷಿ ಇಟ್ಕೊಂಡು ಅಮ್ಮ ಎಲ್ರಿಗೂ ಭಯ ಬೀಳಿಸ್ತಾ ಇದ್ದಾರೆ. ನಿಮ್ಮ ಹುಡುಗಿ ಈ ಮನೆಯಲ್ಲಿ ದಿನ ಬೈದಲ್ಲಿ ಬದುಕೋದು ನಿಮ್ಗೆ ಇಷ್ಟನಾ? ಇಲ್ಲ, ಅದೇಗಾಗುತ್ತೆ? ಮತ್ತೆ ಹೆಲ್ಪ್ ಮಾಡಿ ನಮ್ಗೆ. ಸತ್ಯವತಿ ಅವ್ರ ಹತ್ರ ಇರೋ ಮೆಮರಿ ಕಾರ್ಡ್ ಮತ್ತೆ ಫೋಟೋಸ್ ನಮಗ್ ತಂದ್ಕೊಡಿ. ದುರ್ಗು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ, ಮನೆಯಲ್ಲಿ ತುಂಬಾ ಸಮಸ್ಯೆ ಆಗಿದೆ.